ಬರೀ ಇಂಪಾರ್ಟೆಂಟ್. ನಾವು ಪಾಣಿನಿ ಅಷ್ಟಾಧ್ಯಾಯ ಅಂತಂದು ವ್ಯಾಕರಣ ಬರುತ್ತೆ ಸಂಸ್ಕೃತದಲ್ಲಿ. ಅದನ್ನ ಅಧ್ಯಯನ ಮಾಡಿದ್ರೆ ತುಂಬಾ ಒಳ್ಳೆಯದು. ಈಗ ಸಂಸ್ಕೃತ ಸಾಹಿತ್ಯನ ಆಳವಾಗಿ ಅಧ್ಯಯನ ಮಾಡಿ ಅದರ ಪ್ರತಿ ಪದಾರ್ಥಗಳನ್ನ, ಭಾವಾರ್ಥಗಳನ್ನ ಹಾಗೂ ತಾತ್ಪರ್ಯಗಳನ್ನ ಸರಿಯಾಗಿ ತಿಳಿಬೇಕಾದ್ರೆ ನಮ್ಗೆ ವ್ಯಾಕರಣ ಬೇಕೇ ಬೇಕು. ಇದನ್ನು ಕಂಡೇ ಪಾಣಿನಿ ಮಹರ್ಷಿಗಳು ಅದ್ಭುತವಾದ ವ್ಯಾಕರಣ ಶಾಸ್ತ್ರ ಬರೆದಿದ್ದಾರೆ. ಅದು 4000 ಸೂತ್ರಗಳಿದೆ. ಪಾಣಿನಿಯವರ ವ್ಯಾಕರಣ ಸೂತ್ರಗಳೆಲ್ಲ ವಿಸ್ತಾರವಾದ ಭಾಷ್ಯವನ್ನ ಪತಂಜಲಿ ಮಹರ್ಷಿಗಳು ಸುಂದರವಾಗಿ ಬರೆದಿದ್ದಾರೆ. ಅದನ್ನ ಭಾಷ್ಯ ಬರೆದಿದ್ದಾರೆ ಪಾಣಿನಿಯವರ ಅಷ್ಟಾಧ್ಯಾಯ ಸೂತ್ರಕ್ಕೆ. ತಮ್ಮ ಭಾಷ್ಯದ ಪ್ರಾರಂಭದಲ್ಲಿ ಪತಂಜಲಿ ಮಹರ್ಷಿಗಳು ಮತ್ತು ವರ ಋಷಿಗಳು ವ್ಯಾಕರಣದಿಂದ ಉಂಟಾಗುವ 5 ಪ್ರಯೋಜನಗಳನ್ನು ತಿಳಿಸಿದ್ದಾರೆ. ಈ ವ್ಯಾಕರಣದಿಂದ ಏನು ಪ್ರಯೋಜನ ಅಂತ ಹೇಳಿದ್ದಾರೆ. ಒಂದನೇದು ರಕ್ಷ ಅಂದ್ರೆ ವೇದ ಮಂತ್ರಗಳನ್ನ ತಪ್ಪಿಲ್ಲದೆ ಸರಿಯಾಗಿ ಉಚ್ಚರಿಸಿ, ವೇದ ಮಂತ್ರಗಳನ್ನ ತಪ್ಪಿಲ್ಲದೆ ಸರಿಯಾಗಿ ಉಚ್ಚರಿಸಿದಾಗಲೇ ವೇದದ ಸಂರಕ್ಷಣೆ ಆಗುತ್ತೆ. ಸರಿಯಾಗಿ ಅಧ್ಯಯನ ಮಾಡಬೇಕಾದರೂ ಮತ್ತು ಸರಿಯಾಗಿ ಉಚ್ಚರಿಸಬೇಕಾದ್ರೂ ವ್ಯಾಕರಣ ಜ್ಞಾನ ಬೇಕೇ ಬೇಕು. ಅಂದ್ರ ನಾವು ವ್ಯಾಕರಣ ಸರಿಯಾಗಿ ಅರ್ಥ ಮಾಡ್ಕೊಂಡು ಅದನ್ನು ಕಲ್ತ್ರೆ ವೇದ ಜ್ಞಾನವನ್ನ ನಾವು ಕಾಪಾಡಿಕೊಳ್ಳಕ್ಕೆ, ರಕ್ಷಣೆ ಮಾಡಿಕೊಳ್ಳಕ್ಕೆ ಸಾಧ್ಯ ಇದೆ. ಎರಡನೇದು ಊಹ ಅಂತ. ನಾಮಪದಗಳಿಗೆ ಅಂತ ಲಿಂಗ ವಿಭಕ್ತಿ ವಚನಗಳ ಅರಿವನ್ನು ಉಳಿಸಿಕೊಂಡೇ ಆಯಾ ಮಂತ್ರಗಳನ್ನು ದೇವತೆಗಳಿಗೆ ಸ್ವಾಕಾರವನ್ನು ಉಳಿಸಿಕೊಳ್ಳಬೇಕು. ಆಕಾರ ಅಂತ ರಾಮ ಶಬ್ದಕ್ಕೆ ರಾಮಾಯ ಎಂದು ರೂಪವಾಗುತ್ತದೆ. ಆದರೆ ಈಕಾರ ಅಂತ ಅಗ್ನಿ ಶಬ್ದಕ್ಕೆ ಆಗ್ನೇಯ ಎಂದಾಗಬೇಕೇ ಹೊರತು ಅಗ್ನಿಯ ಅಲ್ಲ. ಇದನ್ನು ತಿಳಿಯಲು ವ್ಯಾಕರಣ ಶಾಸ್ತ್ರದ ಜ್ಞಾನವು ಬೇಕೇ ಬೇಕಾಗುತ್ತೆ. ವ್ಯಾಕರಣ ಶಾಸ್ತ್ರ ಜ್ಞಾನ ಬೇಕು. ಆಮೇಲೆ ಆಗಮ ಅಂದ್ರೆ ಸಂಪೂರ್ಣವಾಗಿ ಅಂದ್ರೆ ಷಡಂಗ ಸಮೇತವಾಗಿ ಅಧ್ಯಯನ ಮಾಡುವುದಕ್ಕೆ ವ್ಯಾಕರಣ ಅಂತ ಕರೀತಾರೆ. ಷಡಂಗ ಸಮೇತವಾಗಿ 6 ಅಂಗಗಳ ಸಮೇತವಾಗಿ ಅಧ್ಯಯನ ಮಾಡುವಂಥದ್ದು, ಅದಕ್ಕೆ ವ್ಯಾಕರಣ ಬೇಕು. ಆಮೇಲೆ ಲಘು ಎಂದ್ರೆ ಸುಲಭ ಉಪಾಯ. ಆ ಲಘು ಸಿದ್ಧಾಂತ ಕೌಮುದಿ ಅಂತಂದು ಇನ್ನೊಂದು ವ್ಯಾಕರಣ ಗ್ರಂಥ ಬರುತ್ತೆ. ಅದು ಈ ಪಾಣಿನಿಯವರ ಅಷ್ಟಾಧ್ಯಾಯಕ್ಕಿಂತ ಕೆಳಗಡೆ ಇರುವಂತದ್ದು. ಅದು ಕೂಡ ವ್ಯಾಕರಣನೇ, ಆದ್ರೆ ಇದು ಕೆಳಗಡೆ ಇರುವಂತದ್ದು ಲಘು. ಅದು ಪೂರ್ಣ. ಲಘು ಎಂದರೆ ಸುಲಭ ಉಪಾಯ. ವೇದಗಳನ್ನ ಅಧ್ಯಯನ ಮಾಡುವಾಗ ಪ್ರಕೃತಿ ಪ್ರತ್ಯಗಳ ಅರಿವಿಗೆ ವ್ಯಾಕರಣ ಬೇಕಾಗುತ್ತದೆ. ಅಸಂದೇಹ ಎಂದರೆ ಸಂಶಯವಿಲ್ಲದಿರುವುದು ಎಂದರ್ಥ. ಸ್ವರದ ವಿಷಯದಲ್ಲಿ ಆಗಲಿ ರಸ್ವಾದಿ ಕಾಲದ ವಿಷಯದಲ್ಲಿ ಆಗಲಿ ಸಂಶಯವು ಬಂದರೆ ಅದರಿಂದ ಅನರ್ಥ ಪ್ರಾಪ್ತಿಯಾಗುತ್ತದೆ. ಹೀಗೆ ಸಂಶಯವು ಬರದೇ ಇರಬೇಕಾದ್ರೆ ವ್ಯಾಕರಣ ಜ್ಞಾನ ಇರಲೇಬೇಕು. ಅದಕ್ಕೋಸ್ಕರ ವ್ಯಾಕರಣ ಬಹಳ ಇಂಪಾರ್ಟೆಂಟು. ನೀವು ಪಾಣಿನಿ ಅಷ್ಟಾಧ್ಯಾಯ ಅಂದ್ರೆ PDF ಸಿಗುತ್ತೆ ನಿಮ್ಗೆ. ಪಾಣಿನಿ ಅಷ್ಟಾಧ್ಯಾಯ ಅಂತಂದು ಹೊಡೆದ್ರೆ ಸಂಸ್ಕೃತದಲ್ಲಿ ಸಿಗತ್ತೆ ನಿಮಗೆ. ಕನ್ನಡದಲ್ಲಿಯೂ ಅದು ಸಂಸ್ಕೃತ ವಾಕ್ಯಗಳೇ ಕನ್ನಡದಲ್ಲಿ, ಅದು ಕೂಡ ಕನ್ನಡದಲ್ಲಿ ಕೂಡ ಸಿಗುತ್ತೆ. ಅದನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ವ್ಯಾಕರಣ ಎಂದು ಕೂಡಲೇ ನಮ್ಗೆ ನೆನಪಾಗುವುದು ಪತಂಜಲಿಗಳ ಹೆಸರು. ಈಗ ಪತಂಜಲಿ ಮಹರ್ಷಿಗಳು ಪಾಣಿನಿ ಮಹರ್ಷಿಗಳ ಒಂದು ಅಷ್ಟಾಧ್ಯಾಯ ಸೂತ್ರಗಳಿಗೆ ಸಂಪೂರ್ಣ ಭಾಷ್ಯವನ್ನ ಬರೆದಿದ್ದಾರೆ. ಅದು PDF ಅಲ್ಲಿ ಸಿಗುತ್ತೆ ನಿಮ್ಗೆ. ಈ ಪತಂಜಲಿ ಮಹಾಭಾಷ್ಯ ಅಂತ ಸಿಗುತ್ತೆ. ಇದಕ್ಕೆ ಪತಂಜಲ ಮಹಾಭಾಷ್ಯ ಅಂತ ಹೆಸರಿದೆ. ಅದನ್ನು ಅಧ್ಯಯನ ಮಾಡಿದಾಗ ನಮಗೆ ವ್ಯಾಕರಣ ಶಾಸ್ತ್ರದ ಮಹಿಮೆ, ಅವಶ್ಯಕತೆಯು, ಆಳವು ಸಂಪೂರ್ಣವಾಗಿ ಅರ್ಥವಾಗುತ್ತದೆ. ಇದು ಮಹಾ ಮೇಧಾವಿಗಳಾದ ವಿದ್ವಾಂಸರುಗಳು ಅಧ್ಯಯನ ಮಾಡಿ ಜೀರ್ಣಿಸಿಕೊಳ್ಳಬೇಕಾಗಿರುವಂತ ಶಾಸ್ತ್ರ ಇದು. ಯಾವುದು? ಪತಂಜಲಿ ಮಹಾಭಾಷ್ಯ. ಆದ್ದರಿಂದ ಮಹಾಭಾಷ್ಯ ಪಾಠನೀಯಂ ಮಹಾರಾಜ್ಯಂ ವಾ ಶಾಸನೀಯಂ ಅಂದ್ರೆ ಓದಿದರೆ ಮಹಾಭಾಷೆಯನ್ನೇ ಓದಬೇಕು. ಆಳುವುದಾದರೆ ಮಹಾರಾಜನಾಗಿ ಮಹಾರಾಜ್ಯವನ್ನೇ ಆಳಬೇಕು ಎಂದು ಪಂಡಿತರುಗಳಲ್ಲಿ ಒಂದು ಜಾಗೃತವಾಗಿರುತ್ತಾರೆ. ಪತಂಜಲಿ ಮಹರ್ಷಿಗಳನ್ನ ಸ್ತುತಿಸುವ ಈ ಶ್ಲೋಕ ಪ್ರಸಿದ್ಧವಾಗಿದೆ. ಯೋಗೇನ ಚಿತ್ತಸ್ಯ ಪದೇನ ವಾಚಂ ಮಲಂ ಶರೀರಸ್ಯ ಚ ಹೃದ ವೈದ್ಯಕೇನ
ಯೋಪಾಕರೋತ್ತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿಂ ರಾನತೋಸ್ಮಿ. ಅಂದ್ರೆ ಯೋಗ ಸೂತ್ರಗಳನ್ನ ಬರೆದಿರುವಂತ ಮನಸ್ಸಿನ ದೋಷಗಳನ್ನು ಪತಂಜಲಿ ಮಹಾಭಾಷ್ಯವು ಬರೆದು ವ್ಯಾಖ್ಯೆಗಳ ದೋಷಗಳನ್ನು ವೈದ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟ ಗ್ರಂಥಗಳನ್ನ ಬರೆದು ಶರೀರದ ರೋಗಾದಿಗಳನ್ನ ಯಾವ ಮಹಾತ್ಮನಾದ ಪತಂಜಲಿ ಮಹರ್ಷಿಯು ದೂರ ಮಾಡಿದ್ದಾನೆಯೋ ಅಂತಹ ಮಹಾಮುನಿಯನ್ನ ನಾನು ಕೈ ಜೋಡಿಸಿ ಭಕ್ತಿಯಿಂದ ನಮಿಸುತ್ತೇನೆ. ಇದರ ಅರ್ಥ ಯೋಗೇನ ಚಿತ್ತಸ್ಯ ಪದೇನ ವಾಚ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತಂ ಪ್ರವರಂ ಮುನೀನ ಪತಾಂಜಲಿಂ ಪ್ರಾಂಜಲಿನ ತೋಸ್ಮಿ. ಯೋಗ ಸೂತ್ರಗಳನ್ನ ಬರೆದು ಮನಸ್ಸಿನ ದೋಷವನ್ನ, ಪತಾಂಜಲ ಮಹಾಭಾಷ್ಯ ಬರೆದು ವ್ಯಾಖ್ಯೆಗಳ ದೋಷಗಳನ್ನ, ವೈದ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟ ಗ್ರಂಥವನ್ನ ಬರೆದು ಶರೀರದ ರೋಗಾದಿಗಳನ್ನ ಯಾವ ಮಹಾತ್ಮನಾದ ಪತಂಜಲಿ ಮಹರ್ಷಿಯು ದೂರ ಮಾಡಿದ್ದಾನೆಯೋ ಅಂತಹ ಮಹಾಮುನಿಯು ನಾನು ಕೈಗಳನ್ನ ಜೋಡಿಸಿ ಭಕ್ತಿಯಿಂದ ನಮಿಸುತ್ತೇನೆ. ಇದರ ಅರ್ಥ. ಆದ್ರೆ ವೈದ್ಯಶಾಸ್ತ್ರಕ್ಕೆ ಇವ್ರು ಬರೆದಂತ ಗ್ರಂಥ ಸಿಕ್ಕಿಲ್ಲ. ಆದ್ರೆ ಯೋಗಶಾಸ್ತ್ರ ಬರೆದಿದ್ದು ಪತಂಜಲಿ ಅಷ್ಟಾಂಗ ಯೋಗ ಅದು ಇದೆ, ಆಮೇಲೆ ಮಹಾಭಾಷ್ಯ, ಇವೆರಡು ಗ್ರಂಥಗಳು ಸಿಕ್ಕಿದ್ದಾವೆ. ಆದ್ರೆ ಇವರು ವೈದ್ಯಶಾಸ್ತ್ರ ಬರೆದಿದ್ದು ಗ್ರಂಥ ಅದು ಸಿಕ್ಕಿಲ್ಲ. ಅದು ಅಂದ್ರೆ ಸಾವಿರಾರು ವರ್ಷ ಆಯ್ತಲ್ವಾ, ಅದು ಇಲ್ಲ, ಸಿಕ್ಕಿಲ್ಲ. ಸಾಂಸ್ಕೃತಿಕ ಸಾಹಿತ್ಯ ಪ್ರಪಂಚದಲ್ಲಿ ಭಾಷೆ ಎಂದರೆ ಮಹಾಭಾಷೆ ಎಂದು, ಮಹಾಭಾಷೆ ಎಂದರೆ ಪತಂಜಲಿ ಭಾಷೆ ಎಂದು, ಪತಂಜಲಿ ಮಹಾಭಾಷೆ ಎಂದರೆ ವ್ಯಾಕರಣ ಭಾಷೆ ಎಂದು ಪ್ರಸಿದ್ಧವಾಗಿರುತ್ತದೆ. ಪತಂಜಲಿ ಮಹರ್ಷಿಗಳು ಸಿದ್ಧ ಪುರುಷರು, ಅವರು ಚಿರಂಜೀವಿಗಳು, ಯೋಗ ಪುರುಷರು, ವ್ಯಾಕರಣರು ಹಾಗೂ ವೈದ್ಯ ಶಿಖಾಮಣಿಗಳು ಆಗಿದ್ದರೆಂದು ನಮಗೆ ತಿಳಿದು ಬರುತ್ತದೆ. ಪತಂಜಲಿ ಮಹಾಭಾಷ್ಯದ ಅನಂತರೇ ಅದೇ ದಾಟಿಯಲ್ಲಿ ಬರೆಯಲ್ಪಟ್ಟ ಮತ್ತೊಂದು ಭಾಷೆ ಎಂದರೆ ಶ್ರೀ ಶಂಕರ ಭಗವತ್ಪಾದಾಚಾರ್ಯರು ಬರೆದಂತ ಬ್ರಹ್ಮಸೂತ್ರ ಶಂಕರ ಭಾಷೆ. ವ್ಯಾಕರಣ ನೋಡಿ ಬೇಕೇ ಬೇಕು, ಇದನ್ನ ಸಂಸ್ಕೃತ ವ್ಯಾಕರಣ ಕಂಪಲ್ಸರಿಯಾಗಿ ಕಲಿಬೇಕು. ಆದ್ರೆ ವ್ಯಾಕರಣ ಇಲ್ಲಂದ್ರೆ ಅನರ್ಥಗಳಾಗ್ತವೆ, ಇದನ್ನ ನಾವು ತಿಳ್ಕೋಬೇಕು. ವ್ಯಾಕರಣ ಇಲ್ಲಂದ್ರೆ ಅರ್ಥ ಹೋಗಿ ಅನರ್ಥಗಳಾಗ ಸಂಭವ ಇರುತ್ತೆ. ಅದನ್ನು ನಾವು ತಿಳ್ಕೊಂಡು ಅದರಲ್ಲಿ ನಮ್ಮ ಪಾಣಿನಿ ಮಹರ್ಷಿ ಬರೆದಿರಂತ ಅಷ್ಟಾಧ್ಯಾಯಿ ಇದನ್ನ ನಾವು ಕಲಿಬೇಕಾಗಿದೆ. ಇವತ್ತೇ ನಾವು ಮೂರನೇದು ನೋಡ್ತಾ ಇದ್ದೀವಿ, ಕಲ್ಪ. ಕಲ್ಪ ಅಂದ್ರೆ ಏನು? ಕಲ್ಪ ಎಂಬುದು ಮೂರನೆಯ ವೇದಾಂಗ. ಶಿಕ್ಷಾ ಗ್ರಂಥವು ಮುಖ್ಯವಾಗಿ ವೇದೋಚ್ಚಾರಣೆಯ ಕ್ರಮವನ್ನು ತಿಳಿಸುತ್ತದೆ. ಅಂದರೆ ಕಲ್ಪ ಗ್ರಂಥಗಳು ಯಜ್ಞ ಯಾಗಾದಿಗಳನ್ನ ಅನುಷ್ಠಾನ ಮಾಡುವ ಕ್ರಮವನ್ನ, ವಿಧಿಗಳನ್ನ ತಿಳಿಸುತ್ತವೆ. ಕಲ್ಪ ಏನ್ ತಿಳಿಸುತ್ತೆ ಅಂದ್ರೆ ಯಜ್ಞಗಳನ್ನ, ಯಾಗಾದಿಗಳನ್ನ, ಅನುಷ್ಠಾನಗಳನ್ನ, ಯಜ್ಞ ಯಾಗಾದಿಗಳ ಅನುಷ್ಠಾನ ಮಾಡುವಂತ ಒಂದು ಕ್ರಮಗಳನ್ನ, ವಿಧಿಗಳನ್ನ ತಿಳಿಸಿಕೊಡುತ್ತೆ. ಯಾವುದು? ಕಲ್ಪ. ಅಶ್ವಲಾಯನ, ಬೋಧಾಯನ, ಆಪ್ತಸ್ತಂಭ ಮುಂತಾದ ಮಹರ್ಷಿಗಳು ಈ ಕಲ್ಪಗಳನ್ನ ಸ್ತೋತ್ರ ರೂಪದಲ್ಲಿ ಬರೆದಿರುತ್ತಾರೆ. ಹೀಗಾಗಿ ಇವುಗಳಲ್ಲಿ ಕಲ್ಪ ಸೂತ್ರಗಳೆಂದು ಹೆಸರಾಗಿದೆ. ಒಂದೊಂದು ವೇದಕ್ಕೂ ಆಯಾ ಋಷಿಗಳು ಕಲ್ಪ ಸೂತ್ರಗಳನ್ನ ರಚಿಸಿರುತ್ತಾರೆ. ಅಶ್ವಲಾಯನ ಮಹರ್ಷಿಗಳು ಋಗ್ವೇದಕ್ಕೂ, ಆಪ್ತಸ್ತಂಭ ಮತ್ತು ಬೋಧಾಯನ ಮಹರ್ಷಿಗಳು ಕೃಷ್ಣ ಯಜುರ್ವೇದ ಕಲ್ಪ ಸೂತ್ರಗಳನ್ನ ಬರೆದಿದ್ದಾರೆ. ಈ ಕಲ್ಪಸೂತ್ರಗಳು ಶೌತ ಸೂತ್ರ, ಗೃಹ್ಯ ಸೂತ್ರ, ಧರ್ಮಸೂತ್ರ, ಆಮೇಲೆ ಶುಲ್ಜ ಸೂತ್ರಗಳು ಅಂತ 4 ವಿಧಗಳಿವೆ. ಈ 4 ಒಟ್ಟಾಗಿ ಕಲ್ಪ ಗ್ರಂಥಗಳು ಎಂದು ಹೆಸರು. ಇದು ವೇದಗಳಲ್ಲಿ 3ನೇದಾಗಿದೆ. ಆಮೇಲೆ ಶ್ರೌತ ಸೂತ್ರ ಎಂದರೆ ಹೆಸರೇ ಹೇಳುವಂತೆ ಶ್ರೌತ ಕರ್ಮಗಳನ್ನು ಮಾಡುವ ವಿಧಿವಿಧಾನಗಳನ್ನು, ಮಂತ್ರ ಪ್ರಯೋಗಗಳನ್ನು ತಿಳಿಸುವ ಶಾಸ್ತ್ರ. ಅಂದ್ರೆ ಯಜ್ಞ ಯಾಗಾದಿಗಳಲ್ಲಿ ವಿನಿಯೋಗವಾಗುವ ಮಂತ್ರಗಳ ಅರ್ಥಗಳನ್ನು ಇಲ್ಲಿ ತಿಳಿಸುತ್ತದೆ. ಈಗ ಬ್ರಾಹ್ಮಣರು ಹೋಮ ಯಜ್ಞ ಯಾಗಾದಿ ಮಾಡ್ತಾರೆ, ಆ ಮಂತ್ರದ ಅರ್ಥವನ್ನ ಶ್ರೋತ್ರ ಅಂದ್ರೆ ಆ ಅರ್ಥವನ್ನು ತಿಳಿಸುತ್ತೆ. ಎರಡನೇದು ಗುಹ್ಯ ಸೂತ್ರ. ತ್ರೈವರ್ಣಿಕರು ಅನುಷ್ಠಾನ ಮಾಡಬೇಕಾಗಿರುವ, ಅಂದರೆ ಆಚರಿಸಬೇಕಾಗಿರುವ
ಷೋಡಶ ಸಂಸ್ಕಾರಗಳನ್ನು ತಿಳಿಸುವ ಗ್ರಂಥ. 14 ಪ್ರಕಾರದ ಸಂಸ್ಕಾರಗಳು, ಜಾತಕ ಕರ್ಮಗಳು, ಹುಟ್ಟಿದಾಗ ಸತ್ತಾಗ ಅನೇಕ ಕರ್ಮಗಳು ಬರ್ತಾವಲ್ಲ, ಅದು ಜಾತಕ ಕರ್ಮ, ನಾಮಕರಣ ಸಂಸ್ಕಾರಗಳು, ಚೌರ ಮಾಡಿಸಿದೆ, ಇವೆಲ್ಲ ಇವುಗಳಲ್ಲಿ ಗೃಹ ಸೂತ್ರಗಳಲ್ಲಿ ಇವೆಲ್ಲ ಬರುತ್ತೆ, ಡೀಟೇಲ್ ಆಗಿ ಬರುತ್ತೆ. ಆಮೇಲೆ ಮೂರನೇದು ಧರ್ಮಸೂತ್ರಗಳು. ಧರ್ಮಸೂತ್ರಗಳಂದ್ರೆ ಎಲ್ಲಾ ಮಾನವರು ಸಹಜವಾಗಿ ನ್ಯಾಯ ಧರ್ಮದಿಂದ ಆಚರಿಸಬೇಕಾದಂತ ಸಾಮಾನ್ಯ ಧರ್ಮಗಳನ್ನು ತಿಳಿಯುವಂತ ಗ್ರಂಥಗಳು. ಅಂದ್ರೆ ಹಿಂದಿನ ಕಾಲದಲ್ಲಿ ಇವೇ ಕಾನೂನುಗಳಾಗಿದ್ವು ನಮ್ಮ ದೇಶದಲ್ಲಿ. ಧರ್ಮಸೂತ್ರಗಳೇ ಈ ಸಮಾಜವನ್ನ, ಕುಟುಂಬವನ್ನ ಮುನ್ನಡೆಸ್ತಾ ಇದ್ರು. ತಂದೆಯ ಕರ್ತವ್ಯ, ತಾಯಿಯ ಕರ್ತವ್ಯ, ಮಕ್ಕಳ ಕರ್ತವ್ಯ, ಪಾಲಕರ ಕರ್ತವ್ಯ, ಮತ್ತೆ ಒಬ್ಬ ಪ್ರಜೆ ಸಮಾಜದ ಕರ್ತವ್ಯ ಏನು, ದೇಶದ ಪರವಾಗಿ ಕರ್ತವ್ಯಗಳೇನು, ಇವೆಲ್ಲ ಧರ್ಮಸೂತ್ರಗಳಲ್ಲಿ ಇದ್ದು. ಈಗ ನಾಲ್ಕನೇದು ಶುಲ್ವ ಸೂತ್ರ. ಶುಲ್ವ ಸೂತ್ರ ಯಜ್ಞ ಯಾಗಾದಿಗಳನ್ನ ಅನುಷ್ಠಾನ ಮಾಡುವಕ್ಕಿಂತ ಮುಂಚಿತವಾಗಿ ಯಜ್ಞ ಮಂಟಪ, ಯಜ್ಞ ದೇವತಾ, ಯಜ್ಞ ವೇದಿಕ, ಯಜ್ಞ ಕುಂಡ, ಯಜ್ಞ ಸಾಮಗ್ರಿಗಳನ್ನ ಸಿದ್ಧಿ ಮಾಡಿಕೊಳ್ಳಬೇಕು. ಅವುಗಳನ್ನೆಲ್ಲ ಸಿದ್ಧ ಮಾಡಿಕೊಳ್ಬೇಕಲ್ವೇ? ಈ ವಿವರಗಳನ್ನ ಈ ಶುಲ್ಬ ಸೂತ್ರಗಳು ನಮಗೆ ತಿಳಿಸುತ್ತವೆ. ಆಮೇಲೆ ಆಯಾ ನಿಯತ ವೇದ ಮಂತ್ರಗಳಿಂದ ಆಯಾ ದೇವತೆಗಳಿಗೆ ಆಯಾ ದ್ರವ್ಯಗಳಿಂದ ಹೋಮಾದಿಗಳನ್ನ ಮಾಡಬೇಕು. ಇದೆಲ್ಲವನ್ನ ತಿಳಿಸುವ ಶಾಸ್ತ್ರಕ್ಕೆ ಕಲ್ಪಶಾಸ್ತ್ರ ಎಂದು, ಕಲ್ಪವನ್ನು ಅಷ್ಟಕಲ್ಪೋಕ್ತ ಪಠ್ಯತೆ ಅಂತ ಎಂದಿದ್ದಾರೆ. ಇದಕ್ಕೆ ಕಲ್ಪ ಅಂತ ಕರೀತಾರೆ. ನೋಡಿ, ಕಲ್ಪ ಅಂದ್ರೆ ಇದೆಲ್ಲ ಬರುತ್ತೆ. ಆಮೇಲೆ ನಾವು ಸ್ವಲ್ಪ ಗೃಹ್ಯ ಸೂತ್ರಗಳನ್ನ ನೋಡೋಣ. ಎರಡನೇದು ಗೃಹ್ಯ ಸೂತ್ರಗಳು, ಆಮೇಲೆ ಸೂತ್ರಗಳು ನೋಡೋಣ. ಶ್ರೌತ ಸೂತ್ರಗಳು ಯಜ್ಞ ಯಾಗಾದಿ ವಿಧಿಗಳನ್ನ ತಿಳಿಸಿದರೆ, ಗೃಹ್ಯ ಸೂತ್ರಗಳು ಸ್ಮಾರ್ಥ ಕರ್ಮಗಳ ವಿಧಿ ನಿಯಮಗಳನ್ನ ತಿಳಿಸ್ತವೆ. ಗೃಹ್ಯ ಸೂತ್ರಗಳೆಂದು ಸಾಮಾಯಚಾರಿಕ ಸೂತ್ರಗಳೆಂದು ಇವುಗಳಿಗೆ ಹೆಸರುಗಳು. ಪ್ರತಿಯೊಬ್ಬ ಗೃಹಸ್ಥನಾದ ಸಂಸಾರಿಯು ಪ್ರತಿದಿನವೂ ಮಾಡಬೇಕಾದ ಅನುಷ್ಠಾನಗಳನ್ನ ಇವುಗಳು ತಿಳಿಸುತ್ತವೆ. ಸಾಮಾಜಿಕ ಮಾನವನು ಅವಶ್ಯವಾಗಿ ಮಾಡಬೇಕಾದ ಸಮಾಜದ ಹಿತವಾದ ಅನುಷ್ಠಾನಗಳನ್ನ ಇಲ್ಲಿ ತಿಳಿಸುತ್ತವೆ. ಜಾತಕ ಕರ್ಮಾದಿ ಷೋಡಶ ಸಂಸ್ಕಾರಗಳ ವಿವರಗಳನ್ನ ಇಲ್ಲಿ ಹೇಳಿರುತ್ತದೆ. ಒಂದೊಂದು ವೇದಕ್ಕೂ ಈ ಗೃಹ್ಯ ಸೂತ್ರಗಳು ಭಿನ್ನ ಭಿನ್ನವಾಗಿ ರಚಿಸಲ್ಪಟ್ಟಿರುತ್ತವೆ. ಈಗ ಉದಾಹರಣೆ ಹೇಳ್ಬೇಕಂದ್ರೆ ಋಗ್ವೇದ ಅಶ್ವಲಾಯನ ಗೃಹ್ಯ ಸೂತ್ರ, ಸಾಂಖ್ಯಾಯನ ಗೃಹ್ಯ ಸೂತ್ರಗಳು ಕೌಶಿತಕಿ ಬ್ರಾಹ್ಮಣ ವನವನ್ನು ಅನುಸರಿಸಿ ಸಾಂಖ್ಯಾಯನ ಗೃಹ್ಯ ಸೂತ್ರಗಳು, ಐತರ್ಯ ಬ್ರಾಹ್ಮಣವನ್ನು ಅನುಸರಿಸಿ ಅಶ್ವಲಾಯನ ಗೃಹ್ಯ ಸೂತ್ರಗಳು ಇರುತ್ತವೆ. ಎರಡನೇದು ಶುಕ್ಲ ಯಜುರ್ವೇದಕ್ಕೆ ಪಾರಸ್ಕರ ಗೃಹ ಸೂತ್ರಗಳಿವೆ. ಇವುಗಳಿಗೆ ಕಾಟೀಯ ಗೃಹ್ಯ ಸೂತ್ರಗಳೆಂದು, ವಾದಸನೇಯ ಗೃಹ್ಯ ಸೂತ್ರಗಳೆಂದು ಹೆಸರುಗಳಿವೆ. ಆಮೇಲೆ ಕೃಷ್ಣ ಯಜುರ್ವೇದಕ್ಕೆ ಆಪ್ತಸ್ತಂಭ ಗೃಹ್ಯ ಸೂತ್ರಗಳು, ಬೋಧಾಯನ ಗೃಹ್ಯ ಸೂತ್ರಗಳು, ಹಿರಣ್ಯಕೇಶಿ ಕಲ್ಪ ಸೂತ್ರಗಳು ಪ್ರಸಿದ್ಧವಾಗಿವೆ. ನಾಲ್ಕನೇದು ಸಾಮವೇದಕ್ಕೆ ಗೋಬಿಲ ಗೃಹ್ಯ ಸೂತ್ರಗಳು, ಸಾಮವೇದದ ದ್ರಾಯಣ ಶಾಖೆಗೆ ಸೇರಿದ ಕಾದಿರ ಗೃಹ್ಯ ಸೂತ್ರಗಳು ಪ್ರಸಿದ್ಧವಾಗಿವೆ. ಐದನೇದು ಅಥರ್ಣ ವೇದಕ್ಕೆ ಕೌಶಿಕ ಗೃಹ್ಯ ಸೂತ್ರಗಳು ಇರುತ್ತವೆ. ಇವು ಎಲ್ಲವಕ್ಕೂ ಕಲ್ಪ ಸೂತ್ರಗಳು ಅಂತ ಕರೀತಾರೆ. ಇವೆಲ್ಲಕ್ಕೂ ಏನಂತಾರೆ? ಕಲ್ಪ ಸೂತ್ರಗಳು ಅಂತ ಹೆಸರು. ಇವುಗಳಲ್ಲಿ ಬ್ರಾಹ್ಮಣ, ಕ್ಷೈತ್ರ, ವೈಶ್ಯ, ದ್ವಿಜರು ಆಚರಿಸಬೇಕಾದ 16 ಸಂಸ್ಕಾರ ವಿಚಾರಗಳನ್ನ ಹೇಳಿರುತ್ತಾರೆ. ಈಗಲೂ ಸನಾತನ ಧರ್ಮದವರು ಶ್ರದ್ಧೆಯಿಂದ ಆಚರಿಸುವ ಸದ್ಗೃಹಸ್ಥರುಗಳು ಈ ಮೇಲಿನ ಕಲ್ಪಸೂತ್ರಗಳನ್ನ ಅನುಸರಿಸಿ ಶ್ರದ್ಧೆಯಿಂದ ಷೋಡಶ ಸಂಸ್ಕಾರಗಳನ್ನ ಮಾಡ್ತಾ ಇದ್ದಾರೆ. ಈಗ ನಾವು ಶ್ರೌತ ಸೂತ್ರಗಳು ನೋಡುವ. ಶ್ರೌತ ಕರ್ಮಗಳನ್ನ ಅನುಷ್ಠಾನ ಮಾಡುವಂತ ವಿಧಿಗಳನ್ನ ವಿಧಾನ ಮಾಡುವ ಶಾಸ್ತ್ರಗಳೇ ಶ್ರೌತ ಸೂತ್ರಗಳೆಂದು ಪ್ರಸಿದ್ಧವಾಗಿರ್ತವೆ. ಇವುಗಳು ಒಂದೊಂದು ವೇದಕ್ಕೂ ಭಿನ್ನ ಭಿನ್ನವಾಗಿರುತ್ತವೆ. ಹೇಗೆ ಇರಲಿ, ಶ್ರೌತ ಸೂತ್ರಗಳು ಯಜ್ಞ ಯಾಗಗಳ ವಿವರಗಳನ್ನ, ವಿಧಿ ವಿಧಾನಗಳನ್ನ ಉಪದೇಶಿಸುತ್ತವೆ. ಇದರ ವಿವರಣೆಗಳನ್ನ ನೋಡೋಣ. ಒಂದು ಯಜ್ಞವನ್ನ ಮಾಡಬೇಕಾದ್ರೆ ಅದರಲ್ಲಿ ಅಗ್ನಿಹೋತ್ರ, ದಶಪೂರ್ಣ ಮಾಸ, ಸೋಮಯಾಗ, ಚಾತುರ್ಮಾಶ ಇತ್ಯಾದಿ ಅನೇಕ ವಿಧಾನಗಳಿರ್ತವೆ.
ಯಜಮಾನ ಯಾವುದೇ ಯಜ್ಞವನ್ನ ಮಾಡಬೇಕಾದ್ರೂ ಅದಕ್ಕೆ ಮುಖ್ಯವಾಗಿ ಯಜಮಾನ ಬೇಕಲ್ವೇ? ಯಜತೆ ಇತಿ ಯಜಮಾನ, ಯಜ್ಞವನ್ನು ಮಾಡುವ ಕರ್ತುವೇ ಯಜಮಾನನು. ಇವನ ಪತ್ನಿಯೇ ಧರ್ಮ ಪತ್ನಿಯು. ಇವರಿಬ್ಬರಿಂದಲೇ ಯಜ್ಞಕ್ಕೆ ಅಸ್ತಿತ್ವ ಬರುತ್ತದೆ. ಆಮೇಲೆ ಋತ್ವಿಜರು ಅಂತ ಕರೀತಾರೆ. ಅಂದ್ರೆ 4 ವೇದಕ್ಕೂ ಒಬ್ಬೊಬ್ರು ಇರ್ತಾರೆ. ಈ ಯಜ್ಞ ಮಾಡುವಾಗ 4 ಭಾಗದಲ್ಲಿ ಒಬ್ಬೊಬ್ರು ಕುಂದಿರ್ತಾರೆ ಮೂಲೆಗೆ. ಅವ್ರಿಗೆ ಋತ್ವಿಜರು 4 ವೇದಗಳ ಮಂತ್ರಗಳನ್ನ ವಿನಿಯೋಗ ಮಾಡಿ ಯಜ್ಞವನ್ನ ಮಾಡಬೇಕು. ಹೀಗಾಗಿ ಯಜಮಾನನು ಇತರ ವೇದ ಹಾಗೂ ಯಜ್ಞ ವಿದ್ವಾಂಸರುಗಳನ್ನ, ಈ ಯಜ್ಞದ ವಿದ್ವಾಂಸರು ಇರ್ತಾರಲ್ಲ ಅವರನ್ನ ಈ ಯಜ್ಞ ಅನುಷ್ಠಾನಕ್ಕಾಗಿ ವಿನಿಯೋಗ ಮಾಡಬೇಕಾಗುತ್ತೆ. ಇವರಿಗೆ ಋತ್ವಿಜರು ಅಂತ ಕರೀತಾರೆ. ಋಗ್ವೇದಕ್ಕೆ ಹೋತೃ ಅಂತ ಕರೀತಾರೆ. ಯಜುರ್ವೇದಕ್ಕೆ ಅಧ್ವರ್ಯ ಅಂತ ಕರೀತಾರೆ. ಸಾಮವೇದಕ್ಕೆ ಉದ್ಭುತ ಅಂತ ಕರೀತಾರೆ. ಅಥರ್ಣ ವೇದಕ್ಕೆ ಪ್ರಸ್ತುತೃ ಅಂತ ಕರೀತಾರೆ. ಇವ್ರು 4 ಜನನ ಈ ಭಾಷೆಯಿಂದ ಕರೀತಾರೆ. 4 ಮೂಲೆಯಲ್ಲಿ ಕುಂತು ಹೋಮ ಮಾಡ್ತಿರ್ತಾರೆ ಇವರು. 4 ಋತ್ವಿಜರು ಪ್ರಧಾನವಾಗಿ ಬೇಕೇ ಬೇಕು. ಇವರಲ್ಲದೆ ಇನ್ನು 16 ಋತ್ವಿಜರು ಬೇಕು. ಇದರ ಜೊತೆಗೆ ಇನ್ನು 16 ಜನ ಬೇಕು. ಅಂದ್ರೆ ಟೋಟಲ್ 20 ಜನ ಬೇಕು ಒಂದು ಹೋಮ ಮಾಡುವುದಕ್ಕೆ. ಅವರಿಗೆಲ್ಲ ಭಿನ್ನವಾದ ಕರ್ತವ್ಯಗಳಿರ್ತವೆ. ಈಗ 16 ಜನ ಅದ್ರಲ್ಲ, ಅವರಿಗೂ ಕೂಡ ಭಿನ್ನವಾದ ಕರ್ತವ್ಯಗಳಿರ್ತವೆ. ಹೋಮ ಯಜ್ಞ ಯಾಗಾದಿಗಳ ಸಮಯದಲ್ಲಿ ಯಜ್ಞವನ್ನ ಅಗ್ನಿಕುಂಡದಲ್ಲಿ ಅನುಷ್ಠಾನ ಮಾಡಬೇಕಾಗುತ್ತದೆ. ತ್ರೇತಾಗ್ನಿಗಳು ಬೇಕು. ಅರಣಿಗಳು ಮತನದಿಂದ ಅಗ್ನಿಯನ್ನು ಉಂಟು ಮಾಡಿಕೊಂಡು ಆ ಅಗ್ನಿಯಲ್ಲಿಯೇ ಗರ್ಯಪತ್ಯ, ದಕ್ಷಿಣಾಗ್ನಿ, ಆಹವಾನಿ ಎಂಬ 3 ಅಗ್ನಿಗಳನ್ನ ಆಹ್ವಾನ ಮಾಡಿ ಅವುಗಳಲ್ಲಿ ವೇದ ಮಂತ್ರ ಪೂರ್ವಕವಾಗಿ ಹೋಮವನ್ನ ಮಾಡಬೇಕು. ಇಲ್ಲಿ ಏನ್ ಹೇಳ್ತಾನಂದ್ರೆ, ಗರ್ಯಪತ್ಯ, ದಕ್ಷಿಣಾಗ್ನಿ, ಆಹವಾನಿಗಳೆಂಬ 3 ಅಗ್ನಿಗಳನ್ನ ಆಹ್ವಾನ ಮಾಡ್ಬೇಕು. ಅಂದ್ರೆ ಇಲ್ಲಿ ನಾವು ಕಡ್ಡಿ ಕಿರ್ದು ಹಾಕ್ತಿವಿ, ಆಮೇಲೆ ಬೇರೆ ರೀತಿಯಿಂದ ನಾವು ಅಗ್ನಿ ಇದನ್ ಮಾಡ್ತೀವಿ. ಅಲ್ಲಿ ಹಂಗಲ್ಲ, ಹತ್ತಿ ಇಟ್ಟು ಒಂದು ಕಡ್ಡಿ ಮೇಲೆ ಇಟ್ಟು ಹಿಂಗ ತಿಕ್ಕಿ ಅಲ್ಲಿ ಘರ್ಷಣೆಯಿಂದ ಅಗ್ನಿ ಉತ್ಪತ್ತಿ ಆಗುತ್ತೆ. ಆ ಅಗ್ನಿಯಿಂದ ಹೋಮವನ್ನ ಮಾಡ್ತಾರೆ ಅವರಲ್ಲಿ. ಆಮೇಲೆ ಅಗ್ನಿಕುಂಡವನ್ನ, ಆಮೇಲೆ ಅಗ್ನಿ ವೇದಿಕೆಯನ್ನ ಶಾಸ್ತ್ರೋಕ್ತ ವಿಧಿಯಿಂದಲೇ ನಿರ್ಮಾಣ ಮಾಡಬೇಕು. ಅಂದ್ರೆ ಹೆಂಗ ಬೇಕಂಗ ಹೋಮಕುಂಡ ಮಾಡಕ್ ಬರೋದಿಲ್ಲ, ವಿಧಿಯುಕ್ತವಾಗಿ ಮಾಡ್ಬೇಕು. ಆ ವೇದಿಕೆಯನ್ನ ಇಟ್ಟಿಗೆಗಳಿಂದ ಮಾಡಬೇಕು. ಇಟ್ಟಿಗೆಗಳನ್ನ ಇಡುವಾಗ ಇಂತಿಂತ ಮಂತ್ರಗಳನ್ನ ಪಾರಾಯಣ ಮಾಡ್ಬೇಕು. ಆ ಇಟ್ಟಿಗೆ ಇಡುವಾಗ ಇಂತಿತ್ತೇ ಮಂತ್ರಗಳನ್ನ ಇಟ್ಟು ಪಾರಾಯಣ ಮಾಡ್ತಾ ಆ ಇಟ್ಟಿಗೆಗಳನ್ನ ಇಡಬೇಕು. ಇಟ್ಟಿಗೆಗಳನ್ನ ಇಡುವಾಗ ಇಂತಿಂತ ಮಂತ್ರಗಳನ್ನ ಪಾರಾಯಣ ಮಾಡಬೇಕು ಇತ್ಯಾದಿ ಎಲ್ಲಾ ವಿವರಗಳನ್ನ ತಿಳಿಸುವ ಸೌತ ಸೂತ್ರಗಳಿಗೆ ಸೌತ್ರ ಕಲ್ಪ ಸೂತ್ರಗಳು ಅಂತ ಕರೀತಾರೆ. ಸೌತ ಸೂತ್ರಗಳಿಗೆ ಸೌತ್ರ ಕಲ್ಪ ಸೂತ್ರಗಳು ಎಂದು ಹೆಸರು. ಸೌತ ಕರ್ಮಗಳನ್ನ ಸೌತ್ರಕ್ತ ವಿಧಿಯಿಂದ ಮಾಡಿದರೆ ಮಂತ್ರ ಆಯಾ ಸಂಕಲ್ಪಿತ ಫಲಗಳು ಪ್ರಾಪ್ತವಾಗುತ್ತವೆ. ನಾವು ಇವತ್ತು ಯಾವ್ದು ಮಾಡಿದ್ವಿ, ಕಲ್ಪ ಅಂದ್ರೆ ಏನು ಅಂತ ಮಾಡಿದ್ವಿ. ಇದು ಕಲ್ಪದಲ್ಲಿ ಬರುತ್ತೆ. ಹೋಮ ಯಾಗ ಯಜ್ಞಾದಿಗಳನ್ನ ಹೇಗೆ ಮಾಡಬೇಕು, ಎಷ್ಟು ಜನಕ್ಕೂ ಮಾಡಬೇಕು, ಯಾವ್ಯಾವ ಮಂತ್ರಗಳನ್ನ ಹೇಳ್ಬೇಕು, ಅದರಲ್ಲಿ ದಶಪೂರ್ಣ ಮಾಸ, ಅಗ್ನಿಹೋತ್ರ, ದಶಪೂರ್ಣ ಮಾಸ ಯಾಗ, ಸೋಮಯಾಗ, ಚಾತುರ್ಮಾಸ ಯಾಗ ಇತ್ಯಾದಿ ಅನೇಕ ವಿಧಾನಗಳಿವೆ. ಒಂದೇ ತರ ಅಲ್ಲ, ಆಯಾ ಕಾಲಕ್ಕೆ ಆಯಾ ದಿನಮಾನಕ್ಕೆ ವಿಶೇಷ ದಿನಗಳಲ್ಲಿ ಮಾಡುವಂಥದ್ದು, ಡೇಸ ಮಾಡುವಂತವುಗಳು, ಪೂರ್ಣಿಮೆಗೆ ಮಾಡುವಂತವು, ಅಮಾಸಿಗೆ ಮಾಡುವಂತವು, ಬೇರೆ 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 ಎಲ್ಲ ಇದ್ದಾವೆ. ಅದನ್ನೆಲ್ಲ ತಿಳಿಸ್ಕೊಡುವಂಥದ್ದು ಇವೆಲ್ಲ ಸೌತ್ರ ಕಲ್ಪ ಸೂತ್ರಗಳು ಅಂತ ಕರೀತಾರೆ. ಇದಕ್ಕೆ ಮತ್ತೆ ಸಪರೇಟ್ ಗ್ರಂಥಗಳು ಬರ್ತವೆ ಇದಕ್ಕೆಲ್ಲ. ಈಗ ನಾವು 4ನೇದನ್ನ ನೋಡಿದ್ವಿ. ನಾವೀಗ ಯಾವುದು ಶಿಕ್ಷೆ ಆಯ್ತು, ವ್ಯಾಕರಣ ಆಯ್ತು, ಕಲ್ಪ ಆಯ್ತು. ಈಗ ನಾವು ನಿರುಕ್ತ ನೋಡುವ. ನಿರುಕ್ತ ಅಂದ್ರೆ ಇದು ನಿಘಂಟು, ಅಂದ್ರೆ ಡಿಕ್ಷನರಿ ಅಂತ ಏನ್ ಕರಿತೀವಲ್ಲ, ಕನ್ನಡ ಇಂಗ್ಲಿಷ್ ಡಿಕ್ಷನರಿ, ಆ ತರ ಇದು ಸಂಸ್ಕೃತ ಡಿಕ್ಷನರಿ. ನಿರುಕ್ತ ಅಂದ್ರೆ ಇದು ಸಂಸ್ಕೃತ ಡಿಕ್ಷನರಿ. ಯಾಸ್ಯ ಮಹರ್ಷಿಗಳಿಂದ ರಚಿತವಾದಂತ ನಿರುಕ್ತದಲ್ಲಿ 3 ಕಾಂಡಗಳಿವೆ.
ಯಾಸ್ಕ ಮಹರ್ಷಿಗಳು ನಿರುಕ್ತ ಎಂಬ ನಿಘಂಟು ಗ್ರಂಥವನ್ನ ಬರೆದಿದ್ದಾರೆ. ಅದು PDF ಅಲ್ಲಿ ಇದೆ, ಸಿಗುತ್ತೆ ನಿಮ್ಗೆ, ಸಂಸ್ಕೃತದಲ್ಲಿದೆ. ಯಾಸ್ಕ ಮಹರ್ಷಿಗಳಿಂದ ರಚಿತವಾದಂತಹ ನಿರುಕ್ತದಲ್ಲಿ 3 ಕಾಂಡಗಳಿವೆ. ಪ್ರಥಮ ಕಾಂಡಕ್ಕೆ ನೈಘಂಟುಕ ಕಾಂಡವೆಂದು, ದ್ವಿತೀಯ ಕಾಂಡಕ್ಕೆ ನೈಗಮ ಕಾಂಡವೆಂದು, ತೃತೀಯ ಕಾಂಡಕ್ಕೆ ದೈವತ ಕಾಂಡವೆಂದು ಅವರು ಏನ್ ಗ್ರಂಥ ಬರೆದಿದ್ದಾರಲ್ಲಿ ಅದರಲ್ಲಿ 3 ಕಾಂಡಗಳು ಬರ್ತವೆ. ನಿರುಕ್ತ ಗ್ರಂಥವು ವೇದ ಮಂತ್ರಗಳಲ್ಲಿ ಬರುವ ಅನೇಕ ವೈದಿಕ ಶಬ್ದಗಳ ಅರ್ಥವನ್ನ ತಿಳಿಸಲು ಸಹಾಯವಾಗುವುದರಿಂದ ಇದನ್ನ ವೇದಾಂಗಗಳಲ್ಲಿ ಸೇರಿಸಲಾಗಿದೆ. ಇದಕ್ಕೆ ವೈದಿಕ ಶಬ್ದ ನಿಘಂಟು ಅಂತಾನು ಕರೀತಾರೆ. ನಿರುಕ್ತದ ಇನ್ನೊಂದು ಹೆಸರು ವೈದಿಕ ಶಬ್ದ ನಿಘಂಟು ಅಂತಾನು ಕರೀತಾರೆ. ನಿರುಕ್ತ ಎಂದರೆ ನಿಮ್ ಉಕ್ತಂ ನಿರುಕ್ತಂ. ನಿಮ್ ಎಂದರೆ ನಿಶ್ಚಯವಾಗಿ, ನಿರಪೇಕ್ಷವಾಗಿ, ನಿಷ್ಠೆಯಿಂದ, ನಿಶ್ಚಲವಾಗಿ ಹಾಗೂ ನಿರ್ಣಯಕವಾಗಿ. ಉಕ್ತಂ ಎಂದರೆ ಹೇಳಲ್ಪಟ್ಟ ವಿಷಯವೇ ನಿರುಕ್ತ ಎಂದರೆ ಮತ್ತೊಂದರ ಸಹಾಯವಿಲ್ಲದೆ ತನ್ನ ನಿಜವಾದ ಅರ್ಥವನ್ನ ಇದು ತಿಳಿಸುತ್ತದೆ ಈ ಪದವು ಎಂದು ತಿಳಿಸುವ ಶಾಸ್ತ್ರಕ್ಕೆ ನಿರುಕ್ತ ಶಾಸ್ತ್ರ ಎಂದು ಹೆಸರು. ಈ ಪದಕ್ಕೆ ಇದು ಅರ್ಥ ಎಂದು ಹೇಳುವ ಶಾಸ್ತ್ರಕ್ಕೆ ನಿರುಕ್ತ ಅಂತ ಕರೀತಾರೆ. ಗೌವಹ, ಗ್ಮಹ, ಜ್ಮ, ಅಕ್ಷ್ಮ, ಕ್ಷ, ಕ್ಷ್ಮ, ಕ್ಷಾಮ ಎಂದು ಪ್ರಾರಂಭಗೊಂಡು ವಸವಃ, ವಾಜಿನಃ, ದೇವ, ದೇವಪ್ನಃ ಎಂದು ನಿರುಕ್ತ ಗ್ರಂಥವು ಮುಕ್ತಾಯಗೊಳ್ಳುತ್ತದೆ. ಏಕಾರ್ಥ ವಾಚಿಕಗಳಾದ ಅನೇಕ ಶಬ್ದಗಳನ್ನ ಅವುಗಳ ಲಿಂಗಾದಿ ರೂಪಗಳನ್ನು ತಿಳಿಸುವ ಗ್ರಂಥಗಳಿಗೆ ನಿಘಂಟು ಗ್ರಂಥವೆಂದು ಹೆಸರು. ಇದಕ್ಕೆ ಉದಾಹರಣೆ ಹೇಳ್ಬೇಕಂದ್ರೆ ಅಮರಕೋಶ, ವೈಜಯಂತಿ ಕೋಶ, ಅಲಾಯುಧ ಕೋಶಗಳಂತೆಯೇ ಈ ನಿರುಕ್ತವು ಒಂದು ಅದ್ಭುತವಾದ ವೈದ್ಯ ನಿಘಂಟುವಾಗಿದೆ. ಅಂದ್ರೆ ಈ ಯಾಸ್ಕ ಮಹರ್ಷಿಗಳು ಬರೆದಿರುವಂತ ಈ ನಿರುಕ್ತ ಅಷ್ಟೇ ಅಲ್ಲದೆ ಬೇರೆ ಬೇರೆ ಇದ್ದಾವೆ. ಅಮರಕೋಶ ಅಂತ ಇದೆ, ಇದು ಕನ್ನಡದಲ್ಲಿ ಸಿಗುತ್ತೆ ನಿಮ್ಗೆ ಅಮರಕೋಶ. ಆಮೇಲೆ ವೈಜಯಂತಿ ಕೋಶ ಅಂತ ಇದೆ, ಇವೆಲ್ಲ ಸಂಸ್ಕೃತ ನಿಘಂಟುಗಳು. ಆಮೇಲೆ ಅಲಾಯುಧ ಕೋಶ ಅಂತ ಇದೆ. ಹಾಗೆ ಇವರು ಯಾಸ್ಕ ಮಹರ್ಷಿಗಳು ಬರೆದ ಯಾಸ್ಕ ಸೂತ್ರ ಅದು ಕೂಡ ಒಂದು ಆಗಿರುತ್ತದೆ. ಇವು ವೈದಿಕ ನಿಘಂಟುಗಳಾಗಿದ್ದಾವೆ. ಇದು ಮೂಲ ವಾಕ್ಯಗಳಿಗೆ ನಿರುಕ್ತವೆಂದು ಹೆಸರು. ಇದಕ್ಕೆ ಯಾಸ್ಕರೇ ವ್ಯಾಖ್ಯಾನವನ್ನು ಬರೆದಿದ್ದಾರೆ. ಅದಕ್ಕೂ ಯಾಸ್ಕರ್ ನಿರುಕ್ತ ಅಂತ ಹೆಸರು ಬಂದಿದೆ. ಯಾಸ್ಕರ್ ಒಂದು ಬರೆದಿದ್ದಾರೆ ನಿಘಂಟು ನಿರುಕ್ತ ಅಂತಂದು, ಅದಕ್ಕೆ ಯಾಸ್ಕ ನಿರುಕ್ತ ಅಂತ ಅದರ ಹೆಸರಿದೆ. ಆದ್ದರಿಂದ ಸಮಾಮ್ನಯ ಸಮಾಮ್ನತಃ ತಸ್ತಸ್ಯ ಸ್ವದಾಂ ಭವನುಭವತಿ ಅಂದ್ರ ಅಂತೂ ಮೂಲ ನಿಘಂಟುವಿಗೂ ಅದರ ವ್ಯಾಖ್ಯಾನಕ್ಕೂ ನಿರುಕ್ತ ಹೆಸರು. ಈ ಎರಡೂ ಬರೆದ ಮಹರ್ಷಿಗಳೇ ಯಾಸ್ಕರು. ಯಾಸ್ಕರ ನಿರುಕ್ತ ಗ್ರಂಥದ ಸಹಾಯವಿಲ್ಲವಾದರೆ ವೇದ ಮಂತ್ರಗಳ ಶಬ್ದಗಳಿಗೆಲ್ಲ ಸುಲಭವಾದ ಅರ್ಥವಾಗುವುದಿಲ್ಲ. ಹೀಗಾಗಿ 6 ವೇದಗಳಲ್ಲಿ ನಿರುಕ್ತಕ್ಕೆ ವಿಶೇಷ ಸ್ಥಾನಮಾನವಿರುತ್ತದೆ ಎಂಬುದು ನೆನಪಿನಲ್ಲಿರಬೇಕು. ಉಪಕರ್ಮದಲ್ಲಿ ನಿರುಕ್ತದ ಪ್ರಥಮ ವಾಕ್ಯವನ್ನು ಪಠಿಸುವ ಸಂಪ್ರದಾಯ ಈಗಲೂ ಇದೆ. ನಿರುಕ್ತ ಗ್ರಂಥವನ್ನು ವೇದ ವಿದ್ವಾಂಸರು ಓದಲೇಬೇಕು. ಅಂದ್ರೆ ಈ ವೇದಗಳು ಏನ್ ಅರ್ಥವನ್ನು ಕೊಡ್ತವೆ ಅನ್ನೋದಕ್ಕೆ ವ್ಯಾಕರಣ, ಅದರ ಜೊತೆಗೆ ನಿರುಕ್ತ ಇವು ಬೇಕಾಗತ್ತೆ. ಶಿಕ್ಷಾ ಯಾವ ತರ ಕಲಿಬೇಕು? ಶಿಕ್ಷಾ, ವ್ಯಾಕರಣ, ಆಮೇಲೆ ಕಲ್ಪ, ಆಮೇಲೆ ನಿರುಕ್ತ. ಇದನ್ನ ನಾವು ನೋಡಿದ್ವಿ. ಯಾವ್ಯಾವ ರೀತಿ ಅಧ್ಯಯನ ಮಾಡಬೇಕು, ಯಾರ್ಯಾರು ಏನೇನು ಗ್ರಂಥಗಳೆಲ್ಲ ಬರೆದಿದ್ದಾರೆ, ಇವೆಲ್ಲ ನಿಮಗೆ ಸಂಸ್ಕೃತದಲ್ಲಿ ಸಿಗುವಂತ ಗ್ರಂಥಗಳು. ಇವೆಲ್ಲ ಸಂಸ್ಕೃತದಲ್ಲಿ ನಿಮಗೆ ಸಿಗೋದು. ಇವು ಕನ್ನಡದಲ್ಲಿ ಓದಕ್ ಹೋದ್ರೆ ಸಿಗೋದಿಲ್ಲ. ಆದ್ರೆ ನಿಮ್ಗೆ ನಿಘಂಟು ಕನ್ನಡದಲ್ಲಿ PDF ಅಲ್ಲಿ ಸಿಗುತ್ತೆ. ನಾನು ಅದನ್ನ ಮಾಡಿಸಿದ್ದೀನಿ. ಅದು ನಮ್ಗೆ ಯಾವುದು ನಿಘಂಟು ಅಂದ್ರೆ ಅಮರಕೋಶ, ಕನ್ನಡದಲ್ಲಿ ಅಮರಕೋಶ ಸಿಗುತ್ತೆ. ಮತ್ತೆ ಆಮೇಲೆ ವೈಜಯಂತಿ ಕೂಡ ಹುಡುಕ್ಬೋದು, ಸಿಗ್ಬೋದು. ಆಮೇಲೆ ಅಲಾಯುಧ ಕೋಶ ಅಂತ ಬರುತ್ತೆ. ಇಲ್ಲ ಅಂದ್ರೆ ಯಾಸ್ಕ ಮಹರ್ಷಿಗಳ ರಚಿತವಾದಂಥದ್ದು ನಿರುಕ್ತ. ಯಾಸ್ಕ ಮಹರ್ಷಿಯವ್ರದ್ದು ನಿರುಕ್ತ ಅಂತ ನೀವು ಗೂಗಲ್ ಅಲ್ಲಿ ಚೆಕ್ ಮಾಡಿದ್ರೆ ಸಿಗುತ್ತೆ.
ನಾವೀಗ 4 ಕಂಪ್ಲೀಟ್ ಮಾಡಿದ್ವಿ. ಶಿಕ್ಷಾ, ವ್ಯಾಕರಣ, ನಿರುಕ್ತ, ಕಲ್ಪ. ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಜ್ಯೋತಿಷ್ಯ, ಆಮೇಲೆ ಛಂದಸ್ಸು, ನೋಡುವಂತೆ. ನೆಕ್ಸ್ಟ್ ಕ್ಲಾಸಲ್ಲಿ ಜ್ಯೋತಿಷ್ಯ ನೋಡುವ, ಛಂದಶಾಸ್ತ್ರ, ಜ್ಯೋತಿಷ್ಯ ನೆಕ್ಸ್ಟ್ ಕ್ಲಾಸಲ್ಲಿ ಮಾಡುವ. ನಾವು ಇಲ್ಲಿ ವೇದಗಳನ್ನ ಅಧ್ಯಯನ ಮಾಡ್ಬೇಕಾದ್ರೆ ನಾವು ಉದಾತ್ತ, ಅನುದಾತ್ತ ಸ್ವರಗಳನ್ನ, ಆಮೇಲೆ ಸ್ವರಿತ, ಆಮೇಲೆ ದೀರ್ಘ ಸ್ವರಿತ, ಆಮೇಲೆ ಪ್ರಚಯ, ಇದನ್ನು ನಾವು ಸರಿಯಾಗಿ ತಿಳ್ಕೋಬೇಕು. ಉದಾತ್ತ ಅಂದ್ರೆ ಏನು, ಅನುದಾತ್ತ ಅಂದ್ರೆ ಏನು, ಸ್ವರಿತ ಅಂದ್ರೆ ಏನು, ಪ್ರಚಯ ಅಂದ್ರೆ ಏನು. ಇಲ್ಲಿ ನಮಗೆ ಬೇಗ ಉದಾತ್ತ, ಅನುದಾತ್ತ, ಸ್ವರಿತ ಕರೆಕ್ಟ್ ಆಗಿ ತಿಳ್ಕೋಬೇಕು. ನಾವು ವೇದಗಳನ್ನ ಅಧ್ಯಯನ ಮಾಡುವಾಗ ಆ ಅಕ್ಷರದ ಮೇಲೆ ಒಂದು ಗೀಟ ಇತ್ತಂದ್ರೆ ಅದು ಉದಾತ್ತ. ಯಾವ ಅಕ್ಷರದ ಮೇಲೆ ಒಂದು ಗೀಟ ಮೇಲೆ ತಲೆ ಮೇಲೆ ಇರ್ತೋ ಅದನ್ನ ಸ್ವಲ್ಪ ಜೋರಾಗಿ ಎಳಬೇಕು, ಒಂದೇದು. ಅನುದಾತ್ತ ಅಂದ್ರೆ ಆ ಮಂತ್ರದ ಕೆಳಗಡೆ, ಅಕ್ಷರದ ಕೆಳಗಡೆ ಅಡ್ಡ ಗೀಟ ಇರುತ್ತೆ, ಆ ಬುಡದ ಅಕ್ಷರದ ಮುಗುಳಿ ಕೆಳಗಡೆ. ಅದನ್ನ ಆ ವಾಯ್ಸ್ ಕಮ್ಮಿ ಮಾಡಿ ಓದ್ಬೇಕು. ಮೇಲಿದ್ರೆ ಏರಿಸಿ ಓದ್ಬೇಕು, ಕೆಳಗಿದ್ರೆ ವಾಯ್ಸ್ ಕಮ್ಮಿ ಮಾಡ್ಬೇಕು. ಮೇಲೆ 2 ಗೀಟ್ ಇದ್ರೆ, ಅಲ್ಲಿ 2 ಗೀಟ್ ಇದ್ರೆ ಏನ್ ಮಾಡ್ಬೇಕು, ಆ ಅಕ್ಷರವನ್ನ ಎಳೆದು ಅದರ ಮುಂದೆ ಏನು ಸ್ವರ ಇರುತ್ತೆ ಅದನ್ನ ಜೋರಾಗಿ ಹೇಳಬೇಕು. ಇದೇ ವೇದಗಳನ್ನ ಅಥವಾ ಈ ವೇದ ಸ್ವರಗಳನ್ನ ಓದುವಂತಹ ಇದು ಒಂದು ಕ್ರಮ. ಇದನ್ನ ನೀವು ತಿಳ್ಕೋಬೇಕು. ನಿಮ್ಗೆ ಉದಾಹರಣೆ ಹೇಳ್ತೀನಿ. ಓಂ ಮೇಧ ದೇವಿ ಜುಷಮಾಣಾನಾಗಾ ದುಶ್ಯಾಚಿ ಭದ್ರಸುಮಾನಶ್ಯ ಮಾನಾ ತ್ವಯಾ ಜುಷ್ಟಾನುದಮಾನ ದುರುಕ್ತಾನ್ ಬೃಹದೇಮೇ ವಿದತೆ ಸುಮೀರಃ ತ್ವಯಾ ಜುಷ್ಟಾ ಋಷಿರ್ಭವತಿ ದೇವಿ ತ್ವಯಾ ಬ್ರಹ್ಮಾಗತ ಶ್ರೀ ಋತ ತ್ವಯಾ ತ್ವಯಾ ಜುಷ್ಟಾ ಚಿಂತಂ ವಿಂದತೆ ವಸೋ ಸಾನೋ ಜುಷಸ್ವ ದ್ರವಿಣೋನು ಮೇದೆ. ಅಂದ್ರೆ ಎಲ್ಲೆಲ್ಲಿ ಆ ಗೀಟ್ ಹಾಕಿರ್ತಾರೆ ಅದನ್ನ ನೋಡಿಬಿಟ್ಟು ಏರು ಇಳುವು ಮಾಡಿ ಓದ್ಬೇಕು. ನಿಮಗೆ ಯಾವ ರೀತಿ ಕಲಿಬೇಕು ಅಂತಂದು 3 ವಿಡಿಯೋಗಳನ್ನ ನಾನು ಗ್ರೂಪಲ್ಲಿ ಹಾಕಿದ್ದೀನಿ. ಆ ಒಂದು 3-4 ವಿಡಿಯೋ ಹಾಕಿದ್ದೀನಿ. ಅವುಗಳನ್ನು ನೋಡಿದ್ರೆ ಸ್ವರಗಳ ಬಗ್ಗೆ ನಿಮ್ಗೆ ಜ್ಞಾನ ಬರುತ್ತೆ. ಓಂ ಜಾತವೇದಸೆ ಸುನಮ ಸೋಮ ಮರಾತಿ ಯತೋ ನಿದಾತಿ ವೇದಃ ಸನಃ ಶರಶದತಿ ದುರ್ಗಾಣಿ ವಿಶ್ವಾ ನಾವೇವ ಸಿಂಧುಂ ದುರಿತಾತ್ಯಗ್ನಿ ತಾಮಾಗ್ನಿವಾರ್ಣಾಂ ತಪಸಾ ಜ್ವಲಂತಿಂ ವೈರೋಚನಿಂ ಕರ್ಮಫಲೇ ಜೋಷ್ಟಾಂ ದುರ್ಗಾಂ ದೇವಿಗಂ ಶರಣಮಹಂ ಪ್ರಪದ್ಯೆ ಸುತರಸಿತರಸೇ ನಮಃ. ಹಿಂಗೆ ವೇದಗಳನ್ನ ಆ ಒಂದು ಲಯಬದ್ಧವಾಗಿ ಹೇಳೋದನ್ನ ಪ್ರಾಕ್ಟೀಸ್ ಮಾಡಬೇಕು. ಋಗ್ವೇದ ಇರಲಿ, ಯಜುರ್ವೇದ, ಸಾಮವೇದ, ಅಥರ್ವವೇದ, ಯಾವುದೇ ವೇದ ಮಂತ್ರಗಳನ್ನ ಈ ಒಂದು
ವಿಧಿವಿಧಾನದಲ್ಲಿ ಹೋಗ್ಬೇಕು. ಅದಕ್ಕೆ ಏನಂತಾರೆ? ಉದಾತ್ತ, ಅನುದಾತ್ತ, ಆಮೇಲೆ ಸ್ವರಿತ. ಉದಾತ್ತ, ಅನುದಾತ್ತ, ಸ್ವರಿತ ಇವುಗಳನ್ನ ಸರಿಯಾಗಿ ತಿಳ್ಕೋಬೇಕು. ಸರಿಯಾಗಿ ತಿಳ್ಕೊಂಡು ಇವುಗಳನ್ನ ವೇದಾಧ್ಯಯನ ಮಾಡಬೇಕು. ಅಲ್ಲಿ ಬುಡ ವೇದದ ಕೆಳಗಡೆ ಹಾಕಿರ್ತಾರೆ, ಮೇಲ್ಗಡೆ ಹಾಕಿರ್ತಾರೆ. ಅಷ್ಟು ತಿಳ್ಕೊಂಡ್ಬಿಟ್ರೆ ನಿಮ್ಗೆ 0.5% ನೀವು ವೇದಗಳನ್ನ ಅಧ್ಯಯನ ಮಾಡಕ್ಕೆ ನೀವು ಯೋಗ್ಯರಾಗ್ತೀರಾ. ಆಮೇಲೆ ವ್ಯಾಕರಣ ಸೂತ್ರಗಳನ್ನ ನೀವು ವ್ಯಾಕರಣವನ್ನ ಕಲಿಬೇಕು. ವ್ಯಾಕರಣ, ಆಮೇಲೆ ಕಲ್ಪಗಳು ಅವನ್ನೆಲ್ಲ ಕಲಿಕಬೇಕು. ನೀವೇನಾದ್ರೂ ಪಾಣಿನಿ ಅಷ್ಟಾಧ್ಯಾಯ ತರೋ ಆಗಿಬಿಟ್ರೆ, ಸಂಸ್ಕೃತ ಕಲಿತು ಪಾಣಿನಿ ಅಷ್ಟಾಧ್ಯಾಯ ಸರಿಯಾಗಿ ಕಲ್ತು ಬಿಟ್ರೆ ನಿಮ್ಗೆ ತಿಂಗಳಿಗೆ 1 ಲಕ್ಷ 2 ಲಕ್ಷ ಸಂಬಳ ಸಿಗುತ್ತೆ. ಕನಿಷ್ಠ 1 ಲಕ್ಷ 2 ಲಕ್ಷ ಸಂಬಳ ಸಿಗುತ್ತೆ. ಸರಿಯಾಗಿ ನೀವು ಅಷ್ಟಾಧ್ಯಾಯಿ ಸಂಸ್ಕೃತವನ್ನ ಕಲಿತು ಅದರಲ್ಲಿ ಅಷ್ಟಾಧ್ಯಾಯಿ ಸಂಸ್ಕೃತವನ್ನ ಸರಿಯಾಗಿ ಕಲ್ತು ಬಿಟ್ರೆ ನಿಮ್ಗೆ ಲಕ್ಷ ಲಕ್ಷ ಸಂಬಳ ಸಿಗುತ್ತೆ. ಫಾರಿನ್ ನಲ್ಲಿ ಅಂತೂ ಬೇಡಿಕೆ ಇದೆ. ಫಾರಿನ್ ಅಲ್ಲ, ಭಾರತದಲ್ಲೇ ಬೇಡಿಕೆ ಇದೆ. ಎಷ್ಟೋ ಗುರುಕುಲಗಳು ಕಾಯ್ತಾ ಇದ್ದಾರೆ. ಅದರ ಜೊತೆಗೆ ಚತುರ್ವೇದಗಳನ್ನ ಸರಿಯಾಗಿ ಅಧ್ಯಯನ ಮಾಡಿಬಿಟ್ರೆ, ವೇದಗಳನ್ನ ಸರಿಯಾಗಿ ಅಧ್ಯಯನ ಮಾಡಿ ಕಲ್ತು ಬಿಟ್ರೆ, ಕಲಿತು ಅದರ ಅರ್ಥವನ್ನ ತಿಳ್ಕೊಂಡು ಕಲಿಸೋದು ಕಲ್ತ್ರೆ ಲಕ್ಷ ಲಕ್ಷ ಸಂಬಳ ಇದೆ. ಇವತ್ತಿನ ಯುವಕರು ಸುಮ್ಮನೆ ಈ ಇಂಗ್ಲಿಷ್ ಶಿಕ್ಷಣದಿಂದ ಹೊಂಟ್ಬಿಟ್ಟಿದ್ದಾರೆ. ನಾವು ನಮ್ಮ ಸ್ವದೇಶಿ ಶಿಕ್ಷಣನ ಸರಿಯಾಗಿ ಕಲ್ತ್ರೆ, ಈ ಸ್ವದೇಶದಲ್ಲಿ ಇದೆ, ವಿದೇಶದಲ್ಲಿ ಇದೆ, ಲಕ್ಷ ಲಕ್ಷ ಸಂಬಳ ಸಿಗುತ್ತೆ. ಇದನ್ನ ಯುವಕರು ಮನಗಾಣಬೇಕು. ಹೇಳಿ, ಏನಾದ್ರು ಪ್ರಶ್ನೆಗಳಿದ್ರೆ ಕೇಳಿ. ಏನಾದ್ರು ಪ್ರಶ್ನೆಗಳು ಕೇಳೋದಿದ್ರೆ ಕೇಳಿ. ನಾರಾಯಣ. ಗುರುಗಳೇ, ಏನ್ ಸಮಾಚಾರ? ಏನು ಪ್ರಶ್ನೆ ಇಲ್ಲ ಗುರುಗಳೇ, ಅರ್ಥ ಆಗ್ತಿದೆ ಗುರುಗಳೇ ನೀವ್ ಹೇಳೋದು. ಆದ್ರೆ ಇದು ತುಂಬಾ ಕಷ್ಟ ಇದೆ. ನಾನೀಗ ಏನ್ ಹೇಳ್ತಾ ಇದ್ದೀನಲ್ಲ, ಹೌದು ಗುರುಗಳೇ. ಇದೆಲ್ಲ ಹಿಂದೆ ಪ್ರಾಚೀನ ಗುರುಕುಲದಲ್ಲಿ ಹೇಳ್ತಾ ಇದ್ರು. ತುಂಬಾ ಕಷ್ಟ ಇದೆ ಇದು ಅರ್ಥ ಮಾಡ್ಕೊಳ್ಳೋದು. ಭಾರಿ ಗಹನ ವಿಚಾರ ಇದು. ಹೌದು ಗುರುಗಳೇ. ನೀವ್ ಮದುವೆ ಆಗಿದೆ ಗುರುಗಳೇ, ಒಂದ್ ಮಗು ಇದೆ. ಓಕೆ. ಪ್ರಾಣಾಯಾಮ ಬಿಟ್ಟಿರಲ್ಲ? ಜ್ಞಾನ ಮಾಡ್ತಾ ಇದ್ದೀನಿ ಗುರುಗಳೇ. ಪ್ರಾಣಾಯಾಮ ನಿಲ್ಸಿದೀನಿ ಗುರುಗಳೇ. ಪ್ರಾಣಾಯಾಮ ಬಿಟ್ಬೇಡಿ, ಧ್ಯಾನ ಮಾಡಿ. ಹೆಂಗ್ ಅನಿಸ್ತಾ ಇದೆ ಫೀಲಿಂಗು? ಫೀಲಿಂಗು ಅಂದ್ರೆ ಸ್ವಲ್ಪ ಸಂಸಾರ, ಸ್ವಲ್ಪ ಈ ಸೊಸೈಟಿ ಸ್ವಲ್ಪ ತೊಂದರೆ ಕೊಡೋ ತರ ಅನ್ಸುತ್ತೆ. ಆದ್ರೆ ಏನ್ ಮಾಡೋದು, ಸ್ವಲ್ಪ ಕಮಿಟ್ಮೆಂಟ್ಸ್ ಕ್ಲಿಯರ್ ಮಾಡ್ಕೊಳೋಣ ಅಂತ ಮಾಡ್ತಾ ಇದ್ದೀನಿ ಗುರುಗಳೇ. ಹೋಗಿಕಣಕ್ ಆಗೋಲ್ದಲ್ಲ ಸ್ವಲ್ಪ? ಸ್ವಲ್ಪ ಏನಿಲ್ಲ ಗುರುಗಳೇ, ನಂಗೆ ತುಂಬಾನೇ ಪ್ರಾಬ್ಲಮ್ ಆಗೋಗಿದೆ. ಹಾಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಗುರುಗಳೇ. ನೀವು ಸಂಸಾರ ಮಾಡ್ಬೇಕು. ಹೌದು ಗುರುಗಳೇ. ನೀವು ಈಗಾಗ್ಲೇ ಎಂಜಾಯ್ಮೆಂಟ್ ಅನುಭವಿಸಿದ್ರೆ, ಸಮಾಧಿ ಏನು ನೋಡಿದ್ರಿ ಅಲ್ಲ ನೀವು, ಆನಂದ ಹೆಂಗಂತಂದ? ಆನಂದ ಅನುಭವಿಸಿದ್ದೀನಿ ಗುರುಗಳೇ. ಮತ್ತೆ ಕೆಳಗೆ ಇಳಿಬೇಕು, ಸಂಸಾರದಲ್ಲಿ ಇಳಿಬೇಕು. ಯಾಕಂದ್ರೆ ಹೆಂಡ್ರ ಮಕ್ಕಳು ಇರ್ತಾರೆ. ಸಂಸಾರ ಎಲ್ಲ ಗುರುಗಳೇ, ಒಂದು ನೀವು ನಾವು ರಾಜಯೋಗ ಮಾಡ್ತಾ ಇದ್ದೀರಲ್ಲ ಗುರುಗಳೇ, ಈಗ ನಾವು ಮೇಲಿನ ಈ 10ನೇ ಭಾಗಗಳಿಗೆ ಹೋಗ್ಬೇಕಂದ್ರೆ ನಮ್ ರಾಜಯೋಗದಲ್ಲೇ ಹೋಗ್ಬೇಕಾ, ಇಲ್ಲ ಅದಕ್ಕೆ ಸಪ್ರೇಟ್ ಯೋಗ ಬರುತ್ತಾ ಗುರುಗಳೇ? ಯಾವದಕ್ಕೆ? 10ನೇ ಭಾಗಗಳು ಬ್ರಹ್ಮರಂಧ್ರಕ್ಕೆ. ಅಯ್ಯೋ ಯಪ್ಪ, ಅದೇ 10ನೇ ಬಾಗ್ಲಲ್ವ ಮರ, ಅದು 7ನೇ ಬಾಗ್ಲೇ ಅದು. ಹೌದು ಗುರುಗಳೇ. ಅಲ್ಲಿಗೆ ಹೋಗಿ ಬಂದಾಗಿದೆ ನೀವು. ಅಲ್ಲಿಗೆ ಹೋಗಿ ಬಂದಿದ್ದೀರಾ. ಯಾವಾಗ ನೀವು ಆನಂದ ಅನುಭವಿಸಿ ಸಮಾಧಿ ಸ್ಥಿತಿ ಅನುಭವಿಸ್ತಾರಲ್ಲ, ಅವಾಗ್ಲೇ ನೀವು 7ನೇ ಮನೆಗೆ ಹೋಗ್ಬಿಟ್ಟಿರ್ತಾರ. ಆಯ್ತು ಗುರುಗಳೇ. ಯಾರ ತಲೆ ಕೆಟ್ಟವ್ರು ಏನೇನೋ ಹೇಳ್ತಾರೆ, 9, 10, 15 ಏನೇನೋ ಹೇಳ್ತವೆ. 7 ಚಕ್ರಗಳು: ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಥ, ವಿಶುದ್ಧ, ಆಜ್ಞಾ, ಸಹಸ್ರ. ಆ ಸಹಸ್ರ ಚಕ್ರನು ಕೂಡ ಈ ಬ್ರಹ್ಮರಂಧ್ರದಿಂದ 2 ಇಂಚ್ ಮೇಲೆ ಇದೆ. ಅದು ಬ್ರಹ್ಮರಂಧ್ರದ ಮೇಲೆ 2 ಇಂಚ್ ಮೇಲೆ ಇರುತ್ತೆ. ಅದ್ರ ಮೇಲೆ ಇನ್ಯಾ ಚಕ್ರಗಳು ಇರ್ತವೆ. ಹುಚ್ಚುತ್ರಕಾರ ಯಾವ್ಯಾವ ಹೇಳ್ತಾರೆ.
ಪತಾಂಜಲಿ ಮಹರ್ಷಿಗಳು ಹೇಳಿರೋದು. ಅವ್ರಿಗಿನ್ನ ಬುದ್ಧಿವಂತರ ಇವರು. ಹೌದು. ಇಲ್ಲೊಂದಿರುತ್ತೆ, ಅಲ್ಲೊಂದಿರುತ್ತೆ, ಇಲ್ಲೊಂದಿರುತ್ತೆ ಅಂತ ಹೇಳ್ತಾರೆ. ಸುಮ್ನೆ ಸರಿ ಗುರುಗಳೇ, ಸರಿ. ಜನಗಳಿಗೆ ದಿಕ್ಕು ತಪ್ಪಿಸೋದು, ಅರ್ಥ ಆಗದೆ ಇರೋದು ಹೇಳಿಬಿಟ್ರೆ ನಾನು ಜ್ಞಾನಿ, ನಾನು ಬುದ್ಧಿವಂತ ಅಂತ ಕರ್ಸ್ಕೊಳಕ್ಕೆ ಏನೇನೋ ಹೇಳ್ತಾರೆ. ಅದೇ ಸ್ವಲ್ಪ ಸಂದೇಹ ಇತ್ತು ಗುರುಗಳು, ಅದಕ್ಕೆ ಕೇಳ್ದೆ. ಅಲ್ಲ, ಅರ್ಥ ಆಗದೆ ಇರೋದು ಹೇಳಿಬಿಟ್ರೆ ನಾನೇ ಬುದ್ಧಿವಂತ ಅಂತ ಜನಗಳು ಕರೀತಾರಂತಂದು ತಮ್ಮ ಬುದ್ಧಿವಂತಿಕೆ ಪ್ರದರ್ಶನ ಮಾಡ್ತಾರೆ. ನನಗೂ ಎಷ್ಟೋ ಜನ ಹೇಳಿದ್ರು 15 ಚಕ್ರಗಳದಾವೆ, 20 ಚಕ್ರಗಳದಾವೆ ಅಂತ ಹೇಳ್ತಿದ್ರು ಕೆಲವ್ರು. ಹುಚ್ಚು ನನ್ನ ಮಕ್ಕಳೇ ಅಂತಿದ್ದೆ ನಾನು. 15 ಚಕ್ರ ಅದಾವೆ, ಹಂಗ 21 ಇದಾವೆ ಅಂತಂದು ಹೇಳ್ತಾ ಇದ್ರು. ಅವೆಲ್ಲ ಹುಚ್ಚಿರ್ದಿರುತ್ತೆ, ಏನೇನೋ ಹೇಳ್ತಾ ಇರ್ತವೆ ತಲೆ ಕೆಟ್ಟದ್ದು. ಅವೆಲ್ಲ ತಲೆ ಕೆಡ್ಸಬಾರ್ದು. ವೇದಕ್ಕೆ ವೇದ ಈ ಅಷ್ಟಾಂಗ ಯೋಗಕ್ಕೆ ಮೂಲ ಬುನಾದಿ ಹಾಕಿದವ್ರೆ. ಅದನ್ನ ಹೇಳಿದವರು ಪತಾಂಜಲಿ ಮಹರ್ಷಿಗಳು. ಅವರೇ ಹೇಳಿರೋದೇ ನಾನು ಹೇಳ್ತಾ ಇರೋದು. ನಾನೇನು ಸ್ವಂತ ಹೇಳ್ತಾ ಇಲ್ಲಲ್ಲ. ಇದು ರಾಜಯೋಗ ಕೊಟ್ಟವ್ರೆ, ಅಷ್ಟಾಂಗ ಯೋಗ ಕೊಟ್ಟವ್ರೆ ಪತಾಂಜಲಿ ಮಹರ್ಷಿಗಳು. ಅದನ್ನೇ ನಾವು ಹೇಳ್ತಾ ಇರೋದು. ಸರಿ ಸರಿ ಗುರುಗಳೇ. ಯಾರಿಗೆ ಡೌಟ್ ಇದ್ರೆ ಕೇಳಿ. ಮತ್ತೆ ಯಾರಿಗಾದ್ರು ಡೌಟ್ಗಳು ಇದ್ರೆ ಕೇಳಿ. ನಿಮ್ ಸಾಧನೆಯಲ್ಲಿ ಏನಾದತ್ತು ಹಂಗಾದ್ರೆ ಇವತ್ತು ಹೇಳಿ. ಗುರುಗಳೇ, ಸಾಧನೆ ಡೌಟ್ ಏನಿಲ್ಲ, ಅಂದ್ರೆ ಏನೇನೋ ಕನ್ಸ್ಕೊಳ್ತಾವ ಗುರುಗಳೇ. ಕೆಲಸ ಸುಮ್ಮನೆ ಸಾಧನೆ ಮಾಡಿ ನೀನು ಇನ್ನೂ ಮುಗ್ದಿಲ್ಲ. ನಾನು ಹೇಳಿದ್ನಲ್ಲ, ಹೇಳಿದ್ನಲ್ಲ. ಇಲ್ಲ ಗುರುಗಳೇ, ಮಾಡ್ತೀನಿ ಅಂದ್ರೆ ಇದೇನೋ ಅವಾಗ ಭಯ ಆಗುತ್ತಲ್ಲ. ಭಯ ಬೀಳಕ್ ಹೋಗ್ಬೇಡ, ಸುಮ್ಮನೆ ಮಾಡ್ತೀನಿ.